ನಮಃ ಶಿವಾಯ. ವೀಕ್ಷಕರೇ, ಹೋಮಗಳ ಬಗ್ಗೆ ಮಾತಾಡ್ತಾ ಇದ್ವಿ. ವಾಮಾಚಾರ ನಿವಾರಣೆ ಹೋಮಗಳು ಹವನಗಳನ್ನ ಮಾಡಿಸಿ ಸಾಕಷ್ಟು ಜನ ಏನು ಒಂದು ತೊಂದರೆಗೆ ಪರಿಹಾರ ಕಾಣದಲ್ಲ. ಅವರ ತೊಂದರೆ 1% ಕೂಡ ಕಡಿಮೆ ಆಗಿಲ್ಲ. ಹೋಮಗಳನ್ನೇ ಮಾಡಿಸಿದ್ದಾರೆ, ಹವನಗಳನ್ನೇ ಮಾಡಿಸಿದ್ದಾರೆ, ಸಾಕಷ್ಟು ಖರ್ಚು ಮಾಡಿದ್ದಾರೆ, ದೊಡ್ಡ ದೊಡ್ಡ ಶಾಸ್ತ್ರಿಗಳ ಹತ್ರ ಹೋಗಿದ್ದಾರೆ. ಇಂಥ ಒಂದು ಹೋಮವನ್ನ ಬಗ್ಗೆ ಹೇಳಬೇಕಂದ್ರೆ ನೋಡಿ, ಹೋಮ ಮಾಡಿಸ್ಬೇಕು ವಾಮಾಚಾರ ನಿವಾರಣೆಗಾದ್ರೆ ಸುದರ್ಶನ ಹೋಮ, ಶತ್ರುನಾಶನ ಹೋಮ. ಇದೊಂದು ಶತ್ರುನಾಶನ ಹೋಮ. ಯಾರ್ಯಾರು ಮಾಟ ಮಂತ್ರ ಮಾಡಿಸಿರ್ತಾರೆ ಅವರು ನಾಶವೂ ಆಗ್ತಾರೆ. ಅಷ್ಟೇ ಅಲ್ಲ, ಈ ಮಾಟ ಮಂತ್ರದ ನಿಮ್ಗೆ ಎಫೆಕ್ಟ್ ಏನಿರುತ್ತೆ ತೊಂದರೆ, ಆ ಎಫೆಕ್ಟ್ ಕೂಡ ಕಡಿಮೆ ಆಗುತ್ತೆ. ಸುದರ್ಶನ ಹೋಮ ಮಾಡಿಸ್ಬೇಕಾಗತ್ತೆ. ಆದ್ರೆ ನಾನು ಹೋಮಗಳನ್ನ ಹವನಗಳನ್ನ ಅಷ್ಟು ಪ್ರಿಫರ್ ಮಾಡಲ್ಲ. ಯಾಕಂದ್ರೆ ದುಡ್ಡು ಖರ್ಚಾಗುತ್ತೆ. ದುಡ್ಡು ಖರ್ಚಾಗಿಯೂ ಕೂಡ ಒಮ್ಮೊಮ್ಮೆ ನಿಮಗೇನು ಅಷ್ಟೊಂದು ರಿಲ್ಯಾಕ್ಸ್ ಅನ್ಸಲ್ಲ, ಪರಿಹಾರ ಅನ್ಸಲ್ಲ. ಆ ಕಾರಣಕ್ಕೆ ಆದರೂ ಕೂಡ ಬಹಳ ಜನ ಹೋಮ ಹವನ ಕೇಳೋದ್ರಿಂದ ನಾನು ಈ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಸುದರ್ಶನ ಹೋಮ ಮಾಡಿಸಿ, ಸುದರ್ಶನ ಹೋಮ ಶಾಸ್ತ್ರಿಗಳ ಮುಖೇನ ಮಾಡಿಸ್ಬೇಕಾಗ್ತದೆ. ಸಾಧ್ಯವಾದ್ರೆ ನಿಮ್ಮ ಮನೆಯಲ್ಲೇ ಮಾಡಿಸಿ, ಇಲ್ಲ ಗುಡಿಗಳಲ್ಲಿ ಮಾಡ್ತಾರೆ, ದೇವಸ್ಥಾನಗಳಲ್ಲಿ ಮಾಡಿಸುವಾಗ ಒಂದೇ ಒಂದು ವಿಷಯ ಹೇಳ್ತೀನಿ, ಅದನ್ನ ಪಾಲಿಸಿ. ಏನಪ್ಪ ಅಂದ್ರೆ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ಯಾರ್ಯಾರಿಗೆ ತೊಂದರೆ ಆಗಿದೆ ವಾಮಾಚಾರ ಪ್ರಯೋಗಗಳಿಂದ, ಅಷ್ಟು ತೆಂಗಿನಕಾಯಿಯನ್ನ ಆ ಹೋಮದ ಪಕ್ಕಕ್ಕೆ ಇಟ್ಟುಬಿಡಿ. ಆ ಮಂತ್ರಗಳ ಶಕ್ತಿ, ಹೋಮ ಹವನದ ಏನು ಒಂದು ಆಚರಣೆ ಶಕ್ತಿ ಸಂಪೂರ್ಣ ಆ ತೆಂಗಿನಕಾಯಿಗಳಲ್ಲಿ ಬರ್ತದೆ. ಎಲ್ಲ ಹೋಮ ಹವನ ಮುಗಿದ ಮೇಲೆ ನಿಮ್ಮ ಶಾಸ್ತ್ರಿಗಳನ್ನು ಕರ್ಕೊಂಡು ಎಲ್ಲಾ ಮುಗಿದ ಮೇಲೆ ಸಂಪೂರ್ಣ ಮುಗಿದ ಮೇಲೆ ಹೋಮ ಹವನ ಆ ತೆಂಗಿನಕಾಯಿಗಳನ್ನೇನಿದೆ ತಗೊಂಡ್ಬಿಟ್ಟು ನೀವು ಮನೆಯ ಸದಸ್ಯರೆಲ್ಲ ಹೊರಗೆ ಬನ್ನಿ. ಹಾಗೆಯೇ ನಿಮ್ಮ ಶಾಸ್ತ್ರಿಗಳಿಗೆ ಹೇಳಿ, ನಿಮ್ಮ ಒಬ್ಬೊಬ್ಬರಿಗೂ ದೃಷ್ಟಿ ತೆಗೆದ್ಬಿಟ್ಟು ಸ್ವಲ್ಪ ದೂರದಲ್ಲಿ ಈ ತೆಂಗಿನಕಾಯಿನ ಒಡೆಯಕ್ಕೆ ಹೇಳಿ. ಒಬ್ಬೊಬ್ಬರಿಗೆ 3 ಸಲ ದೃಷ್ಟಿ ತೆಗಿಬೇಕು. ಒಂದು ತೆಂಗಿನಕಾಯಿ ತಗೊಂಡು ಆ ತೆಂಗಿನಕಾಯಿನ ರಪ್ಪ ಅಂತ ಒಡೆದು ಬಿಡಬೇಕು. ಸ್ವಲ್ಪ ದೂರದಲ್ಲಿ ಹೊಡೀರಿ, ಯಾಕಂದ್ರೆ ಸಿಡಿದು ಬಿಡುತ್ತೆ ಅದು ನಿಮಗೆ. ಹಾಗೆ ಎಲ್ಲರಿಗೂ ಹಾಗೆ ಮಾಡಿ. ಹೀಗೆ ಮಾಡೋದ್ರಿಂದ ಏನಾದ್ರೂ ದುಷ್ಟ ಶಕ್ತಿಗಳು ನಿಮ್ಮ ದೇಹದಲ್ಲಿದ್ರೆ, ಆತ್ಮಗಳು ನಿಮ್ಮ ದೇಹದಲ್ಲಿದ್ರೆ ನೋಡಿ, ಆ ಹೋಮವನ್ನ ಮಾಡಿಸಿದಾಗ ಆ ಶಕ್ತಿಯನ್ನ ಅವಕ್ಕೆ ತಡ್ಕಣಕ್ಕಾಗಲ್ಲ. ಆದ್ರೆ ಅವನ್ನ ನಾವು ಹೊರ ಕಳಿಸ್ಬೇಕಾಗ್ತದೆ. ಅವಕ್ ಬಹಳ ನೋವಾಗಿರುತ್ತೆ, ಅವಕ್ ಬಹಳ ಪೆಟ್ಟಿದ್ದಿರುತ್ತೆ, ಅವಕ್ ಬಹಳ ಕಿರಿಕಿರಿಯಾಗಿರುತ್ತೆ. ಹೋಮವನ್ನ ಮಂತ್ರಗಳನ್ನು ಕೇಳಿ ಆ ಏನು ಹೋಮದ ಒಂದು ಅಗ್ನಿಯನ್ನ ನೋಡಿಬಿಟ್ಟು, ನನ್ನ ಗುರುಗಳು ಮಾಡ್ತಾ ಇದ್ರು. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೂ ಆಂಜನೇಯ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ರು. ಮಾಟ ಮಂತ್ರ ನಿವಾರಣೆಗೋಸ್ಕರನೇ. ಈ ದೇವ ಭೂತ ಪಿಶಾಚಿ ರಾಕ್ಷಸರು ಏನ್ ಪ್ರೇತ ಬಾಧೆಗಳು ಎಲ್ಲವೂ ನಿವಾರಣೆ ಆಗ್ಲಿಕ್ಕೆ ಆ ಹೋಮವನ್ನ ಮಾಡ್ತಾ ಇದ್ರು. ನಿಮಗೂ ಕೂಡ ಈ ಸುದರ್ಶನ ಹೋಮ ನೀವು ಮಾಡಿಸ್ತೀರಿ, ದುಡ್ಡು ಐತೆ ಅಂದ್ರೆ ಮಾಡಿಸಿ, ದುಡ್ಡಿಲ್ಲ ಅಂದ್ರೆ ದಯವಿಟ್ಟು ಯಾರು ಹೋಮವನ್ನ ಮಾಡಿಸ್ಲಿಕ್ಕೆ ಹೋಗ್ಬೇಡಿ. ಎಲ್ಲದರಲ್ಲೂ ಭಗವಂತನನ್ನ ಸಾಕಷ್ಟು ದುಡ್ಡು ಖರ್ಚು ಮಾಡಿಯೇ ಪ್ರೀತಿಗೊಳಿಸ್ಬೇಕಂತ ಏನಿಲ್ಲ. ಭಗವಂತನ ಆಶೀರ್ವಾದ ಭಕ್ತಿಯಿಂದಲೇ ಬರ್ತದೆ. ಒಂದು ಹನಿ ನೀರಿಗೂ ಕೂಡ ಭಗವಂತ ಒಲಿತಾನೆ, ಒಂದು ಬಿಲ್ವ ಪತ್ರಿಗೆ ಭಗವಂತ ಒಲಿತಾನೆ, ಒಂದು ತುಳಸಿ ದಳಕ್ಕೆ ಭಗವಂತ ಒಲಿಯುತ್ತಾನೆ. ಆದ್ದರಿಂದ ಭಕ್ತಿಯಿಂದ ಒಲಿಸ್ಕೊಳ್ಳಿ. ಯಾರಿಗೆ ದುಡ್ಡಿಲ್ಲ, ಈ ಹೋಮ ಹವನ ಯಾರು ಹೇಳಿದ್ರು ಮಾಡಿಸ್ಲಿಕ್ಕೆ ಹೋಗ್ಬೇಡಿ. ಇಲ್ಲ ನಿಮ್ಗೆ ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಅಂದ್ರೂ ಕೂಡ ಹೆದರಕ್ ಹೋಗ್ಬೇಡಿ. ಭಕ್ತಿ ಮಾರ್ಗ ಮುಖೇನ ಒಂದು ಶಕ್ತಿಯನ್ನು ಪಡ್ಕೊಳ್ಳಿ. ಅದ್ರ ಮುಖೇನ ನಿಮಗೊಂದು ಶಕ್ತಿ ಬರುತ್ತೆ. ಈ ಮಾಟ ಮಂತ್ರ ವಾಮಾಚಾರದ ತೊಂದರೆ ಕಡಿಮೆ ಮಾಡಿಕೊಳ್ಳಬಹುದು. ವೀಕ್ಷಕರೇ, ಈ ಭಾನಾಮತಿ ಮಾಟ ಮಂತ್ರ ವಾಮಾಚಾರ ಪ್ರಯೋಗಗಳ ದೋಷ ಏನಿದೆ ಅಷ್ಟು ಸುಲಭವಾಗಿ ಕ್ಲಿಯರ್ ಆಗಲ್ಲ. ಅದಕ್ಕಾಗಿ ನೀವು ಧ್ಯಾನ ಮಾಡ್ಬೇಕಾಗ್ತದೆ. ಧ್ಯಾನ ಮುಖೇನ ಶಕ್ತಿ ಪ್ರಾಪ್ತಿ. ಕೆಲವು ಮಂದಿರಗಳನ್ನು ಹೇಳ್ಕೊಡ್ತೇನೆ, ಆ ಮಂದಿರಗಳಿಗೆ ಹೋಗಿ ಇಷ್ಟು ಮಾಡೋದ್ರಿಂದ ನಿಮಗೆ ಏನ್ ತೊಂದರೆ ಇದೆ ಆ ತೊಂದರೆ ಕಡಿಮೆ ಆಗ್ತದೆ. ನಿಮ್ಮ ದೇಹದಲ್ಲಿ ಎನರ್ಜಿ ಫ್ಲೋ ಆಗ್ತದೆ.
ನಿಮ್ಮ ಬದುಕಿನಲ್ಲಿ ಉತ್ಸಾಹ ಬರುತ್ತೆ. ಫಸ್ಟ್ ಬದುಕು ಜೀವನ ಮಾಡ್ಲಿಕ್ಕೆ ಮೊದಲು ಉತ್ಸಾಹ ಇಂಪಾರ್ಟೆಂಟ್. ದೇಹದಲ್ಲಿ ಚೈತನ್ಯ ಇಂಪಾರ್ಟೆಂಟ್. ಎಷ್ಟೋ ಬದುಕ್ಬೇಕಪ್ಪ, ನಾವೇನಾದ್ರೂ ಸಾಧನೆ ಮಾಡ್ಬೇಕಪ್ಪ ಅನ್ನೋದೊಂದು ಉತ್ಸಾಹ ಬರಬೇಕು. ಇದು ಬಂದ್ಬಿಟ್ರೆ ನೀವು ಗೆದ್ದಂಗೆ. ಈ ಉತ್ಸಾಹ ಹೇಗ್ ಬರುತ್ತೆ, ದೇಹದಲ್ಲಿ ಹೇಗೆ ಚೈತನ್ಯ ರೈಸ್ ಆಗುತ್ತೆ, ನಾನು ಹೇಳಿಕೊಡ್ತೇನೆ. ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.